ದೇವ್ವ ಮತ್ತು ಧೈರ್ಯ. ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಹಳೆಯದು ಬಿಟ್ಟುಕೊಟ್ಟ ಮನೆ ಒಂದು ಇತ್ತು. ಆ ಮನೆಯ ಬಗ್ಗೆ ಹಳ್ಳಿಯಲ್ಲಿ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದರು: ಅಲ್ಲಿ ದೇವ್ವ ಇದೆ. ರಾತ್ರಿ ಆದ್ಮೇಲೆ ಯಾರೂ ಆ ಕಡೆ ಹೋಗಲ್ಲ. ಗಾಳಿ ಬೀಸಿದರೂ, ಬಾಗಿಲು ಕಿರಿಕಿರಿ ಮಾಡಿದರೂ ಜನರಿಗೆ ಭಯ. ಆ ಹಳ್ಳಿಯಲ್ಲಿ ರವಿ ಎಂಬ 12 ವರ್ಷದ ಹುಡುಗ ಇದ್ದ. ಅವನಿಗೆ ಭಯ ಅಂದ್ರೆ ಅಷ್ಟಾಗಿ ಇರಲಿಲ್ಲ. ಎಲ್ಲಾ ಕಥೆಗಳೇ ಇರಬೇಕು ಅಂತ ಅವನು ನಂಬುತ್ತಿದ್ದ. ಒಂದು ದಿನ ಹಳ್ಳಿಯ ಮಕ್ಕಳು ರವಿಗೆ ಸವಾಲು ಹಾಕಿದರು: ನೀನು ಧೈರ್ಯವಂತ ಅಂದ್ರೆ ಆ ಮನೆಗೆ ರಾತ್ರಿ ಹೋಗಿ ಬಾ. ರವಿ ಸ್ವಲ್ಪ ಯೋಚಿಸಿ, ಸರಿ, ನಾನ್ ಹೋಗ್ತೀನಿ ಅಂದ. ರಾತ್ರಿ ಕತ್ತಲೆ, ಚಂದ್ರನು ಮೋಡಗಳ ಹಿಂದೆ ಮರೆಯಾಗಿದೆ. ರವಿ ಟಾರ್ಚ್ ಹಿಡಿದು ನಿಧಾನವಾಗಿ ಆ ಮನೆ ಕಡೆ ನಡೆದು ಹೋದ. ಮನೆಯ ಬಾಗಿಲು ಅರ್ಧ ತೆರೆದಿತ್ತು. ಕ್ರೀಕ್ ಕ್ರೀಕ್ ಅಂತ ಶಬ್ದ. ರವಿ ಒಳಗೆ ಕಾಲಿಟ್ಟ. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಹೂ 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 ಅನ್ನೋ ಭಯಾನಕ ಶಬ್ದ. ರವಿಯ ಹೃದಯ ಜೋರಾಗಿ ತಡಕಾಡಿತು. ಆದ್ರೆ ಅವನು ಧೈರ್ಯ ಬಿಡಲಿಲ್ಲ. ಯಾರು ಅಲ್ಲಿ ಅಂತ ಜೋರಾಗಿ ಕೇಳಿದ. ಯಾರೂ ಉತ್ತರ ಕೊಡಲಿಲ್ಲ. ಅವನು ಮೆಟ್ಟಿಲೇರಿದ. ಒಂದು ಕೋಣೆಯಲ್ಲಿ ಮಂಕಾದ ಬೆಳಕು ಕಾಣಿಸಿತು. ಅಲ್ಲಿ ಕಂಡ ದೃಶ್ಯ ನೋಡಿ ರವಿ ಅಚ್ಚರಿಪಟ್ಟ. ಒಬ್ಬ ವೃದ್ಧನು ಅಲ್ಲಿ ಕುಳಿತಿದ್ದ. ಕಪ್ಪು ಬಟ್ಟೆ, ಬಿಳಿ ಕೂದಲು. ಅವನ ಕಾಲು ಗಾಯಗೊಂಡಿತ್ತು. ವೃದ್ಧನು ಹೇಳಿದ: ಮಗ, ನನಗೆ ದೇವ್ವ ಅಂತ ಭಾವಿಸುತ್ತಾರೆ. ನಾನು ಒಬ್ಬಂಟಿಯಾಗಿ ಇಲ್ಲಿ ವಾಸ ಮಾಡುತ್ತಿದ್ದೇನೆ. ಗಾಯದಿಂದ ಅಲೆಯಲಾರೆ. ಗಾಳಿಯಲ್ಲಿ ಬಾಗಿಲು ಬಡಿದಾಗ ಶಬ್ದಗಳು ಭಯಾನಕವಾಗಿ ಕೇಳಿಸುತ್ತಿದ್ದವು. ರವಿ ನಗುತ್ತಾ ಹೇಳಿದ: ನೀವು ದೇವ್ವ ಅಲ್ಲ, ಜನರ ಭಯವೇ ದೇವ್ವ. ಮತ್ತೆ ಅವನು ಹಳ್ಳಿಗೆ ಹೋಗಿ ಎಲ್ಲರಿಗೂ ಸತ್ಯ ಹೇಳಿದ. ಮುಂದಿನ ದಿನ ಹಳ್ಳಿಯವರು ಆ ವೃದ್ಧನಿಗೆ ಸಹಾಯ ಮಾಡಿದರು. ಆ ಮನೆ ಮತ್ತೆ ಭಯದ ಮನೆಯಲ್ಲ, ಮನುಷ್ಯತ್ವದ ಮನೆಯಾಯಿತು.